ತುಂಬ ಚಂದನೆಯ ಪ್ರಯತ್ನ. ಎಲ್ಲ ಪಾತ್ರಧಾರಿಗಳು, ಸಿನಿಮಾದ ಪ್ಲಾಟು, ಅವ್ರು ಹೇಳಿಕೊಟ್ಟಿರೋ ವಿಷಯ, ಅದರ ಸೂಕ್ಷ್ಮತೆಗಳು ಪ್ರತಿಯೊಂದೂ ತುಂಬ ಚೆನ್ನಾಗಿದ್ದಾರೆ. ಸಂದೀಪ್ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇರೋದು ಹಾಗನ್ಸಲ್ಲ. ತುಂಬ ಅದರ ಬಗ್ಗೆ ತುಂಬ ಸ್ಟಡಿ ಮಾಡಿದ್ದೀರ. ರಘು ಸರ್ ಆಗ್ಬೋದು, ದೇಶಪಾಂಡೆ ಬಾಬಾ ತುಂಬ ತುಂಬ ಜಸ್ಟಿಫೈ ಮಾಡಿದ್ದಾರೆ ನಿಮ್ಮ ಕ್ಯಾರೆಕ್ಟರ್ಗಳನ್ನ. ಅದ್ಭುತವಾಗಿದೆ. ಅದ್ಭುತ ಕಲಾವಿದರು ಪ್ರತಿಯೊಬ್ಬರು. ನೀವುಗಳು ನಿಮ್ಮ ಪಾತ್ರಗಳು ಭಾಳ ಚೆನ್ನಾಗಿದೆ. ನಟಿ ಎಲ್ಲಿ ಸೌಗಂಧಿಕ ಚೆನ್ನಾಗಿ ವಾಸನೆ ಬಂತಮ್ಮ. ಪ್ರತಿಯೊಬ್ಬರು ಪಾತ್ರಗಳನ್ನ ತುಂಬ ಚೆನ್ನಾಗಿ ಪೋಷಣೆ ಮಾಡಿದ್ದೀರಾ. ನಿರ್ದೇಶಕರು ನಿಮ್ಮ ಕೆಲಸ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೀರಾ. ಒಂದು ಫ್ರೆಶ್ ಅನುಭವ, ತುಂಬ ಚಂದನೆ ಅನುಭವ, ಒಳ್ಳೆಯ ಪ್ರಯತ್ನ. ಸಿನಿಮಾಗೆ ಒಳ್ಳೆಯದಾಗಬೇಕು. ಎಲ್ಲ ಕಲಾವಿದರಿಗೂ ತಂತ್ರಜ್ಞರಿಗೂ ಗುಡ್ ಲಕ್, ಒಳ್ಳೆಯದಾಗಲಿ. ಇತ್ತೀಚಿನ ದಿನಗಳಲ್ಲಿ ರಂಗಾಯಣ ರಘು ಅವರನ್ನು ನಾವು ಪೋಷಕ ಪಾತ್ರದಲ್ಲಿ ನೋಡ್ತಾ ಇದ್ದೀವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಅವರು ಕಾಂಟೆಂಟ್ ಬೇಸ್ ಫಿಲ್ಮ್ಸ್ಗಳಲ್ಲಿ ಎಲ್ಲ ಪ್ರತಿಯೊಂದು ಪಾತ್ರವೂ ಅವರಿದ್ದಾಗ ಅವ್ರದ್ದೊಂದು ಮ್ಯಾಜಿಕ್ ಒಂದು ಇದ್ದೇ ಇರುತ್ತೆ. ಅದು ಯಾವುದೇ ರೀತಿ ಪಾತ್ರ ಆದ್ರೂ ರಘುವರ ಕ್ಯಾರೆಕ್ಟರ್ ಮಾಡಿದ ತಕ್ಷಣ ಅದಕ್ಕೊಂದು ಬೇರೆ ಬಣ್ಣ ಬರುತ್ತೆ. ಅವರು ಅದನ್ನು ಚೆನ್ನಾಗಿ ಜೀವಿಸ್ತಾರೆ. ಆ ನಿಟ್ಟಲ್ಲಿ ಈ ಸಿನಿಮಾದಲ್ಲಂತೂ ಎಕ್ಸ್ಟ್ರಾ ಆರ್ಡಿನರಿ. ಗೋಪಾಲ್ ದೇಶಪಾಂಡೆ ಅವರು ರಘು ನಾನು ಇನ್ನೂ ಹಾಗೆ ಕಷಾಯ ಕೇಳೋಣ ಅಂತ ಆಸೆ ಆಗ್ತದೆ. ಇಲ್ಲ, ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದ ಒಂದು ಅದ್ಭುತವಾದ ಸಿನಿಮಾ ಶಾಕಾಹಾರಿ. ನಿಜಕ್ಕೂ ನಿರ್ದೇಶಕರ ಕಡೆಯಿಂದ ಬಹಳ ಅಚ್ಚುಕಟ್ಟಾದ ಕೆಲಸ ನಡೆದಿದೆ. ಯಾವುದೇ ಮಿನಿಟಲ್ಲಿ ಅವರು ಗ್ರಿಪ್ಪನ್ನು ಬಿಟ್ಕೊಡದೆ ತುಂಬ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಸಂದೀಪ್ ಗುರ್ವಾರ್ ನಿಮ್ಮಂಥ ಒಳ್ಳೆ ನಿರ್ದೇಶಕರು ನಮ್ಮ ಇಂಡಸ್ಟ್ರಿಗೆ ಬೇಕು. ಜೊತೆಗೆ ಅಣ್ಣ ದೇಶಪಾಂಡೆ ಅವರು ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಹಾಗೆ ನಿಧಿಯವರು, ಇಡೀ ಎಂಟೈರ್ ಟೀಮ್. ಆ್ಯಂಡ್ ಜೊತೆಗೆ ರಘುವಣ್ಣ ಭಾಳ ಸ್ಪೆಷಲ್ಲಾಗಿ ಯಾಕೆ ಅಂತಂದರೆ ತುಂಬ ಕಂಟ್ರೋಲ್ಡಾಗಿ ಈ ಸಿನಿಮಾದಲ್ಲಿ ತಮ್ಮ ಪಾತ್ರನ ನಿರ್ದೇಶಕರಿಗೆ ಒಪ್ಪಿಸಿ ಭಾಳ ಅದ್ಭುತವಾಗಿ ನಟಿಸಿದ್ದಾರೆ. ನಿಜಕ್ಕೂ ಕನ್ನಡದ ಎಲ್ಲ ಚಿತ್ರಪ್ರೇಮಿಗಳು ಈ ಸಿನಿಮಾನ ಒಂದು ಸಾರಿ ಬಂದು ನೋಡಬೇಕು. ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾನ ಇವತ್ತು ಫಸ್ಟ್ ಕ್ಲಾಸ್ ಆಗಿಲ್ಲ. ಗೋಪಾಲನ್ ಮಾಲ್ ಇವತ್ತು ನಾವಿದ್ದೀವಿ. 80% ಇತ್ತು, ಥಿಯೇಟರ್ ಫುಲ್ ಆಗಿತ್ತು. ಪ್ರತಿಯೊಬ್ಬರು ಜನ ಎಂಜಾಯ್ ಮಾಡ್ತಾ ಇದ್ರು. ಡೈಲಾಗ್ ಟು ಡೈಲಾಗ್ ಎಂಜಾಯ್ ಮಾಡ್ತಾ ಇದ್ರು. ಒಳ್ಳೇದಾಗಬೇಕು. ಕ್ಲೈಮ್ಯಾಕ್ಸಲ್ಲಿ ಕೂಡ ಎಂಟರ್ಟೈನಿಂಗ್ ಆಗಿ ಭಾಳ ಬ್ಯೂಟಿಫುಲ್ ಆಗಿ ನರೇಟ್ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬ ಕನ್ನಡ ಚಿತ್ರಪ್ರೇಮಿ ಸಿನಿಮಾನ ನೋಡಬೇಕು. ವಿ ಆಲ್ವೇಸ್ ಫ್ಯಾಂಟಾಸ್ಟಿಕ್ ಸಕ್ಸಸ್ ಟು ದ ಟೀಮ್. ಆಲ್ ದಿ ಬೆಸ್ಟ್ ಎವ್ರಿಬಡಿ. ಮಾಂಸಾಹಾರಿ ಭರ್ಜರಿ ಬಾಡುಟದಂತ ಶಾಕಾಹಾರಿ. ಥ್ಯಾಂಕ್ ಯು. ಸಿರಿ ನೋಡಿದ್ರ ನಿಮ್ದು? ಇಲ್ಲ, ಥಿಯೇಟರ್ ಮೊದಲನೇ ದಿನದಕ್ಕಿಂತ ಇವಾಗ ತುಂಬ ಚೆನ್ನಾಗಿ ಪಿಕಪ್ ಆಗಿದೆ. ಮತ್ತು ರಿವ್ಯೂಸ್ ಸಹ ತುಂಬ ಚೆನ್ನಾಗಿ ಬಂದಿದೆ. ಬಹುಶಃ ನಿಮಗೂ ಗೊತ್ತಿರ್ಬೋದು. ಅಂದರೆ ಡೇ ಟು ಡೇ ಮತ್ತು ಆಮೇಲೆ ಅವರ್ ಟು ಅವರ್ ನಮಗೆ ಒಂದೊಂದು ಎಕ್ಸ್ಟ್ರಾ ಕಮೆಂಟ್ಸ್ ಬರ್ತಾ ಇದೆ. ಮತ್ತು ಒಳ್ಳೊಳ್ಳೆ ದಿಗ್ಗಜರಿಂದ ಆಗಿರ್ಬೋದು, ನಮ್ಮ ಇಂಡಸ್ಟ್ರಿ ಪೀಪಲಿಂದ ಆಗಿರ್ಬೋದು, ಮತ್ತು ಬೇರೆ ಫ್ರೆಟರ್ನಿಟಿ ಅಂದರೆ ಪ್ರೆಸ್ ಫ್ರೆಟರ್ನಿಟಿ ಆಗಿರ್ಬೋದು, ಮತ್ತು ಆಮೇಲೆ ಬೇರೆ ವಿಜುವಲ್ ಮೀಡಿಯಾದಿಂದ ಆಗಿರ್ಬೋದು, ಪ್ರತಿಯೊಬ್ಬರು ತಮ್ಮ ಸಿನಿಮಾ ಬಗ್ಗೆ ತುಂಬ ಚೆನ್ನಾಗಿ ಬರ್ತಿದ್ದಾರೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಈಗ ನೆಕ್ಸ್ಟಿಂದ ನಮಗೆ ಇನ್ನಷ್ಟು ಶೋಸ್ಗಳು ಬೇಕು. ಶೋಸ್ಗಳು ಒಂದೊಂದು ಆ್ಯಡ್ ಆಗ್ತಿದೆ. ಆ್ಯಡ್ ಆದಂಗೂ ಅದು ಹೌಸ್ಫುಲ್ ಆಗ್ತಾ ಇದೆ. ಅದು ನಮಗೆ ಭಾಳ ಖುಷಿ. ಮತ್ತು ಈಗ ರೀಸೆಂಟ್ ವಿಕ್ಟ್ರಿ ಸಿನಿಮಾಸಲ್ಲಿ ಆಗಿರ್ಬೋದು, ಜಸ್ಟ್ ಒಂದು ಮೊದಲನೇ ಶೋ ಇತ್ತು ನಮ್ಮದು. ಸೊ ಇವಾಗ 5 ಶೋ ಕೊಟ್ಟಿದ್ದಾರೆ. ಆದರೆ ಅವರಿಗೂ ತುಂಬ ಇಷ್ಟ ಆಗಿದೆ ಸಿನಿಮಾ. ಸೊ ಹಾಗಾಗಿ ಅಲ್ಲಿ ಫುಡ್ ಫಾಲ್ಸು ತುಂಬ ಚೆನ್ನಾಗಿ ಆಗ್ತಾ ಇದೆ. ಮಿನಿಮಮ್ 50% 60% ಆಗ್ತಾ ಇದೆ. ಸೊ ಒಂದು ಹೊಸ ತಂಡಕ್ಕೆ ಮತ್ತು ಒಂದು ಕನ್ನಡ ಸಿನಿಮಾಕ್ಕೆ ಈ ಥರದೊಂದು ಒಳ್ಳೆಯ ಕನ್ನಡತನದ ಸಿನಿಮಾಕ್ಕೆ ಈ ಥರದೊಂದು ಒಳ್ಳೆಯ ಓಪನಿಂಗ್ ಸಿಕ್ಕಿದೆ. ಸೊ ನೋಡಬೇಕು, ಇನ್ನೂ ಜನಕ್ಕೆ ಹೆಚ್ಚು ರೀಚ್ ಮಾಡಬೇಕು. ಇಲ್ಲ, ನಮಗೆ ಅದೇ ಖುಷಿ. ಅದು ಆ್ಯಕ್ಚುಲಿ ಅವರಾಗೆ ಬೇರೆ ರಿವ್ಯೂಸ್ ನೋಡ್ಕೊಂಡು ಅವರಾಗೆ ಬರ್ತೀನಿ ಅಂತ ಹೇಳಿದ್ದು. ಸೊ ಸಡನ್ನಾಗಿ ನಮ್ಮ ಇಡೀ ತಂಡ ಬಂದ್ವಿ. ಮತ್ತು ಆಮೇಲೆ ನೋಡಿದ್ಮೇಲೆ ಭಾಳಷ್ಟು ಪ್ರಶಂಸೆ ಕೊಟ್ಟಿದ್ದಾರೆ ನಮಗೆ. ಅಲ್ಲಿ ಅಂತಲ್ಲ, ನಮಗೆ ಬೇರೆ ಕಡೆ ಆಗಿರ್ಬೋದು. ಇಲ್ಲಿ ಅದು ಲೂಲು ಮಾಲ್ ಆಗಿರ್ಬೋದು, ಲೂಲು ಮಾಲಲ್ಲಿರೋ ಸಿನಿಪೋಲಿಸ್ ಆಗಿರ್ಬೋದು, ಮತ್ತು ಆಮೇಲೆ ರಾಯಲ್ ಮೀನಾಕ್ಷಿ ಮಾಲ್ ಆಗಿರ್ಬೋದು, ಮತ್ತು ಆಮೇಲೆ ಗೋಪಾಲನ್ ಮಾಲು, ಗರುಡ ಮಾಲು, ಮತ್ತು ಎಲ್ಲ ಕಡೆ ಆಲ್ಮೋಸ್ಟ್ ನಮಗೆ 90% ಫಿಲ್ ಆಗಿದೆ. ಸೊ ಭಾಳ ಒಳ್ಳೆ ಬೆಳವಣಿಗೆ ನಮ್ಮ ತಂಡಕ್ಕೆ. ಸೊ ಇದನ್ನು ನಾವು ಉಳಿಸ್ಕೋಬೇಕಷ್ಟೇ. ಖುಷಿ ಆಗುತ್ತೆ. ಅದು ಎಲ್ಲ ಕ್ರೆಡಿಟು ಸಂದೀಪ್ ಅವರಿಗೆ ಹೋಗ್ಬೇಕು. ಇದು ಇನ್ನೂ ಹೆಚ್ಚು ಜನರಿಗೆ ತಲುಪಬೇಕು ಅಂದರೆ ನಿಮ್ಮ ಸಹಾಯ ನಮಗೆ ಅಗತ್ಯ. ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಿ. ಇನ್ನೊಂದು ಸ್ವಲ್ಪ ಸಿನಿಮಾನ ಬೇರೆಯವ್ರಿಗೆ ತಲುಪ್ಸೋಕ್ಕೆ ಸಾಧ್ಯ ಆಗುತ್ತೆ. ಶೋಗಳು ಜಾಸ್ತಿ ಆಗ್ತಾಯಿದೆ. ಇವತ್ತು ಇಲ್ಲಿ ತುಂಬ ನೀವು 50% ಅಂದರೆ 90% ಜನ ಇದ್ದರು. ಸೊ ಎಲ್ಲ ಕಡೆನೂ ಆಲ್ಮೋಸ್ಟ್ 90% ಆಗ್ತಾಯಿದೆ, ಫಿಲ್ ಆಗ್ತಾಯಿದೆ. ಖುಷಿ ವಿಷಯ. ಅದು ಇನ್ನೂ ಫಿಲ್ ಆಗಬೇಕು ಅಂದರೆ ನಿಮ್ಮ ಹೆಲ್ಪ್ ನಮಗೆ ಭಾಳ ಮುಖ್ಯ. ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹೀರೋನಲ್ಲ, ಹೀರೋಯಿನ್ ಅಲ್ಲ, ರಘು ಸರು ಹೀರೋ ಅಲ್ಲ, ನಾನು ಹೀರೋಯಿನ್. ನಾವು ಬರೀ ಕಥೆಗೆ ಏನು ಪಾತ್ರ ಮಾಡಬೇಕು ಅದನ್ನು ಮಾಡಿದ್ದೀವಿ. ಅವರ ಕಥೆನೇ ನಾಯಕ. ಥ್ಯಾಂಕ್ ಯು. ಇಲ್ಲ ರೀ, ಆ ಥರ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಅಂತ ಏನಿಲ್ಲ ರೀ. ಅಂದರೆ ಚೆನ್ನಾಗಿದೆ ಅಂತ ಹೇಳ್ತೀನಿ.
ನಾನು ಅವತ್ತು ಪ್ರೀಮಿಯರ್ಗೆ ಬಂದಿರಲಿಲ್ಲ, ಅದು ಸ್ವಲ್ಪ ಸಮಸ್ಯೆ ಆಯಿತು. ಬಟ್ ಥ್ಯಾಂಕ್ ಯು, ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ, ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು.